ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜನವರಿ 15ನೇ ತಾರೀಕು ಈ ರಾಶಿ ಚಕ್ರದವರ ಬಾಳು ಬದಲಾಗುವಂತಹ ಸಮಯ. ವಿಶೇಷವಾಗಿ ಈ ರಾಶಿಯವರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದಾಗಿ ಆಶ್ಚರ್ಯಕರ ಘಟನೆಗಳು ನಡೆಯೋಕ್ಕೆ ಸಾಧ್ಯವಾಗುತ್ತದೆ. ಹೌದು, ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಭಾರತೀಯ ಸಂಪ್ರದಾಯದಲ್ಲಿ ಮಕರ ಸಂಕ್ರಾಂತಿ ಒಂದು ವಿಶೇಷವಾದ ಸೌರ ಪರ್ವ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ರವಿ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಕ್ಷಣವನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ. ಧರ್ಮ, ಆಚಾರ, ವಿಜ್ಞಾನ ಹಾಗೂ ಜ್ಯೋತಿಷ್ಯ 4 ದೃಷ್ಟಿಕೋನಗಳಿಂದ ಮಕರ ಸಂಕ್ರಾಂತಿ ಮಹತ್ವವನ್ನು ಪಡೆದುಕೊಂಡಿದೆ. ಸಂಕ್ರಾಂತಿ ಕೇವಲ ಒಂದು ಹಬ್ಬವಲ್ಲ, ಅದು ಜೀವನ ಪರಿವರ್ತನೆಯ ಸಂಕೇತ. ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವಂತಹ ಸಂಕೇತ. ನಿರಾಸೆಯಿಂದ ಆಶಯ ಕಡೆಗೆ ಹೋಗುವಂತಹ ಕಾಲ. ರವಿ ಸಂಚಾರದಿಂದ ಸಿಗುವ ಈ ಶುಭ ಫಲಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಶ್ರಮ, ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆ ಅಗತ್ಯವಾಗಿರುತ್ತೆ. ಈ ಸಮಯದಲ್ಲಿ ಈ ರಾಶಿ ಚಕ್ರದವರಿಗೆ ಉದ್ಯೋಗದಲ್ಲಿ ಯಶಸ್ಸು ಬರಬೇಕಾದರೆ ಗುರುಬಲದ ಜೊತೆಗೆ ನಮ್ಮ ಪ್ರಯತ್ನವೂ ಕೂಡ ಮುಖ್ಯವಾಗಿರುತ್ತೆ. ಸಂಕ್ರಾಂತಿ ದಿನ ದಾನ, ಧರ್ಮ, ಧ್ಯಾನ, ಸೂರ್ಯ ನಮಸ್ಕಾರ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡರೆ ಫಲ ಇನ್ನಷ್ಟು ವೃದ್ಧಿಯಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು? ಯಾವೆಲ್ಲ ರೀತಿಯ ಕಷ್ಟಗಳಿಂದ ಕಣ್ಮರೆಯಾಗಿ ನೆಮ್ಮದಿಯನ್ನು ಬರಮಾಡಿಕೊಳ್ತಾರೆ? ಒಟ್ಟಾರೆಯಾಗಿ ಮಕರ ಸಂಕ್ರಾಂತಿ 15ನೇ ತಾರೀಕಿನಂದು ಈ ರಾಶಿ ಚಕ್ರದವರ ಬಾಳಿನಲ್ಲಿ ಬೆಳಕು ತರಬಲ್ಲಂತಹ ವಿಶೇಷವಾದ ಘಟನೆಗಳು ಜರುಗಲು ಸಾಧ್ಯವಾಗುತ್ತೆ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಆಶಾ ಕಿರಣ ತರುತ್ತದೆ. ಮೊದಲನೇ ರಾಶಿ ಮೇಷರಾಶಿ. ಮೇಷ ರಾಶಿಯಲ್ಲಿ ಇರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿರುವಂತವರಿಗೆ ಪ್ರಮೋಷನ್, ಸ್ಯಾಲರಿ ಹೈಕ್, ವರ್ಗಾವಣೆ, ಮಾನಸಿಕ ತೃಪ್ತಿ ಎಲ್ಲವೂ ಕೂಡ ಸಾಧ್ಯವಾಗುವ ಕಾಲ ಇದು. ರವಿ ಸಂಚಾರದ ಈ ಶುಭ ಗಳಿಗೆಯನ್ನ ಸದುಪಯೋಗ ಪಡಿಸಿಕೊಂಡು ಹೊಸ ವರ್ಷವನ್ನ ಹೊಸ ಉತ್ಸಾಹದಿಂದ ಪ್ರಾರಂಭಿಸುವಂತಹ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತದೆ. ಈ ವರ್ಷ ಜನವರಿ 14ರಂದು ರವಿ ಮಕರ ರಾಶಿಗೆ ಸಂಚರಿಸುತ್ತಿರೋದ್ರಿಂದ ಸಂಕ್ರಾಂತಿಯ ಜ್ಯೋತಿಷ್ಯ ಫಲಗಳು ಇನ್ನಷ್ಟು ಪ್ರಬಲವಾಗಿದೆ. ವಿಶೇಷವಾಗಿ ಉದ್ಯೋಗ, ವೃತ್ತಿ ಮತ್ತು ಜೀವನ ಪ್ರಗತಿಯ ವಿಚಾರದಲ್ಲಿ ಈ ಸಂಕ್ರಾಂತಿ 5 ರಾಶಿಗಳಿಗೆ ಅತ್ಯಂತ ಅನುಕೂಲಕರವಾದ ಫಲವನ್ನ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮಕರ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರವಿಯು ಆತ್ಮ, ಅಧಿಕಾರ, ಸ್ಥಾನಮಾನ, ಉದ್ಯೋಗ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತ ಗ್ರಹ. ರವಿ ತನ್ನದೇ ರಾಶಿಯಾದ ಮಕರಕ್ಕೆ ಪ್ರವೇಶಿಸುವಾಗ ಸಮಾಜದಲ್ಲಿ ಶ್ರಮ, ಶಿಸ್ತು ಮತ್ತು ಹೊಣೆಗಾರಿಕೆಗಳಿಗೆ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಂಚಾರದಿಂದಾಗಿ ಕೆಲವು ರಾಶಿಗಳಿಗೆಲ್ಲ ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದಂತಹ ಅವಕಾಶಗಳು ಕೂಡ ಕೈಗೆ ಬರುವಂತಹ ಸಾಧ್ಯತೆ ಇದೆ. ಈ ಬಾರಿಯ ಮಕರ ಸಂಕ್ರಾಂತಿಯು ವಿಶೇಷವಾಗಿ ಮೇಷ, ವೃಷಭ, ಕಟಕ, ತುಲಾ, ಧನ ಹಾಗೂ ಮಕರ ಈ ರಾಶಿಗಳಿಗೆಲ್ಲ ಕೂಡ ಉದ್ಯೋಗದಲ್ಲಿ ಸಂಬಂಧಪಟ್ಟಂತೆ ಅತ್ಯಂತ ಶುಭ ಫಲವನ್ನ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಶ್ರಮಕ್ಕೆ ಫಲ ದೊರೆಯುವಂತಹ ಅತ್ಯುತ್ತಮವಾದ ಕಾಲವಾಗಿರೋದ್ರಿಂದ ಈ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಸೂರ್ಯ ಸಂಚಾರವು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮವನ್ನ ಮೇಲಾಧಿಕಾರಿಗಳು ಗಮನಿಸುವಂತೆ ಮಾಡುತ್ತದೆ. ಈಗಾಗಲೇ ಕೆಲಸದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್, ಹೊಸ ಜವಾಬ್ದಾರಿ ಅಥವಾ ಸ್ಥಾನಮಾನ ಹೆಚ್ಚಳ ಸಿಗುವ ಸೂಚನೆ ಇರೋದ್ರಿಂದ ಈ ರಾಶಿಯವರು ನಿರುದ್ಯೋಗಿಗಳಾಗಿದ್ರೆ ಉತ್ತಮವಾದ ನೌಕರಿ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕಿರುವಂತವರಿಗೆ ಸಿಹಿ ಸುದ್ದಿ ಖಂಡಿತವಾಗಿ ಸಿಗಬಹುದು. ಈ ರಾಶಿಯವರಿಗೆ ಅದೃಷ್ಟದ ಬಣ್ಣ ಅಂದ್ರೆ ನೀಲಿ ಬಣ್ಣ. ದೇವರು ಶನಿ ದೇವರನ್ನ ಪೂಜೆ ಮಾಡಬೇಕಾಗುತ್ತೆ. ಇನ್ನು ಈ ರಾಶಿ ಚಕ್ರದವರ ಎಲ್ಲ ಕಷ್ಟಗಳು ಕಳೆಯುತ್ತದೆ, ನೆಮ್ಮದಿ ಬರುವಂತಹ ಸೂಕ್ತವಾದ ಸಮಯವಾಗಿದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಸ್ಥಿರ ಉದ್ಯೋಗ, ಉತ್ತಮ ಆದಾಯ. ಈ ರಾಶಿ ಚಕ್ರದವರಿಗೆ ಹಣಕಾಸು ಮತ್ತು ವೃತ್ತಿಯಲ್ಲಿ ಸ್ಥಿರತೆ ತರುತ್ತದೆ. ಉದ್ಯೋಗದಲ್ಲಿರುವಂತವರಿಗೆ ಸ್ಯಾಲರಿ ಜಾಸ್ತಿ ಆಗುತ್ತೆ, ಇನ್ಕ್ರಿಮೆಂಟ್ ಬರುತ್ತದೆ, ಬಾಕಿ ಇರುವ ಹಣ ಕೈಗೆ ಸೇರುವ ಯೋಗವಿದೆ. ವಿದೇಶ, ಉದ್ಯೋಗ ಮತ್ತು ನಗರ ಬದಲಾವಣೆ, ವರ್ಗಾವಣೆ, ಹೊಸ ಸಂಸ್ಥೆಯಿಂದ ಆಫರ್ ಬರುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ತಮ್ಮ ಅರ್ಹತೆಗೆ ತಕ್ಕ ಉದ್ಯೋಗ ಸಿಗುವ ಕಾಲ ಇದಾಗಿದ್ದು ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಫಲ ನೀಡುತ್ತದೆ. ಈ ರಾಶಿ ಚಕ್ರದವರು ಕೆಲಸದಲ್ಲಿ ಹೊಸ ಬದಲಾವಣೆ, ಹೊಸ ಅವಕಾಶವನ್ನ ಕಂಡುಕೊಳ್ತಾರೆ. ನಿಮ್ಮ ಜೀವನದ ಎಲ್ಲ ರೀತಿಯ ಕಷ್ಟಗಳು ಕಳೆದು ಹೊಸ ಜೀವನದ ನೆಮ್ಮದಿಯಿಂದ ಪ್ರಾರಂಭಿಸುವಂತಹ ಕಾಲವಾಗಿದೆ. ಒಟ್ಟಾರೆಯಾಗಿ ಅಸಮಾಧಾನ ಇದ್ದವರಿಗೆ ಉದ್ಯೋಗದಲ್ಲಿ ಬದಲಾವಣೆಯ ಅವಕಾಶಗಳು ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದ ನೆಮ್ಮದಿಯ ತೃಪ್ತಿಕರ ಜೀವನ ನಿಮ್ಮದಾಗುತ್ತೆ. ಈ ರಾಶಿ ಚಕ್ರದವರಿಗೆ ಈ ಒಂದು ಸಮಯ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯವರ ಅದೃಷ್ಟ ಬಣ್ಣ ಬಂದು ಬಿಳಿ ಬಣ್ಣ. ದೇವರು ಚಂದ್ರದೇವನನ್ನ ಪೂಜೆ ಮಾಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಗೌರವ ಮತ್ತು ಸ್ಥಾನಮಾನ ಹೆಚ್ಚಳವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ 3 ರಾಶಿಯವರಿಗೆ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನದಾಗಿ ಕೊನೆಯದಾಗಿ ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ
ತಿರುವಿನಿಂದ ಕೂಡಿರುತ್ತದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೆಲಸ ವಿಪರೀತವಾಗಿ ಲಾಭವನ್ನು ತಂದುಕೊಡುತ್ತೆ. ಯಾವುದೇ ರೀತಿಯ ಕೆಲಸ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಹೆಚ್ಚಿನ ಹೊಣೆಗಾರಿಕೆ, ನಾಯಕತ್ವ ಸ್ಥಾನ, ಅಧಿಕಾರ ಮತ್ತು ಪ್ರಮುಖವಾದ ಹೊಣೆಗಾರಿಕೆ ಸಿಗುವಂತಹ ಯೋಗವಿದೆ. ಸ್ವಂತ ಮನೆಯಲ್ಲಿ ರವಿ ಪುಷ್ಯ ಮಹಾಯೋಗ ಈ ರಾಶಿಯವರಿಗೆ ಅತ್ಯಂತ ವಿಶೇಷ ಹಾಗೂ ಸೂಕ್ತ ಅಂತ ತಿಳಿಸಿಕೊಡ್ತಾ ಇದೆ. ಹೊಸದಾದ ಮನೆ ಖರೀದಿ, ಆಸ್ತಿ ಖರೀದಿಗೆ ಸೂಕ್ತವಾದ ಸಮಯ. ನಿರುದ್ಯೋಗಿಗಳ ಪಾಲಿಗೆ ಇದು ಅತ್ಯುತ್ತಮ ಕಾಲ. ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಉದ್ಯೋಗ ಅವಕಾಶಗಳು ಕೈಗೆ ಬಂದು ಸೇರುತ್ತದೆ. ಉದ್ಯೋಗದಲ್ಲಿ, ಜೀವನದಲ್ಲಿ ಹೊಸ ಆರಂಭಕ್ಕೆ ಇದು ಸೂಕ್ತವಾದ ಸಮಯವಾಗಿದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಕನಸುಗಳು ನನಸಾಗುತ್ತೆ. ವಿಶೇಷವಾಗಿ ಲಾಭದಿಂದ ಕೂಡಿರುತ್ತೆ. ಹೊಸ ಕೆಲಸ ಆರಂಭ ಮಾಡೋಕೆ ಸೂಕ್ತವಾದ ಸಮಯ. ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ಳಬಹುದು. ಮನೆಯಲ್ಲಿ, ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಇರುತ್ತದೆ. ಈ ರಾಶಿ ಚಕ್ರದವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಹೆಚ್ಚಿನ ಧನಲಾಭವನ್ನು ಕಂಡುಕೊಳ್ತೀರಾ. ಆಕಸ್ಮಿಕವಾಗಿ ಧನಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಇದರಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಹೆಚ್ಚು. ಧಾರ್ಮಿಕವಾದ ಕೆಲಸಗಳಿಗೆ ನಿಮ್ಮ ಮನಸ್ಸು ಒಲಿಯುವಂತಹ ಸಮಯವಾಗಿದೆ. ದೇವರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋಕೆ ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಧ್ಯಾನ, ಯೋಗ ಮಾರ್ಗ ಅತ್ಯಂತ ಸೂಕ್ತ ಅಂತ ಹೇಳಬಹುದು. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವಂತಹ ಈ ಅದ್ಭುತವಾದ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.